ಈ ನಡುವೆ ತುಮಕೂರಿನಲ್ಲಿ ಮಾಜಿ ಸಚಿವ ಮಾಧುಸ್ವಾಮಿ ಅವರನ್ನ ಮುದ್ದಹನುಮೇಗೌಡ ಭೇಟಿಯಾಗಿದ್ದಾರೆ. ವಿ ಸೋಮಣ್ಣ ವಿರುದ್ಧ ಅಸಮಾಧಾನಗೊಂಡಿರುವಂತಹ ಮಾಧುಸ್ವಾಮಿ ಭೇಟಿಯಾಗಿ ಮಾತನಾಡಿದ್ದಾರೆ. ಮುದ್ದಹನುಮೇಗೌಡರು ಮತ್ತು ಮಾಧುಸ್ವಾಮಿ ಅವರ ಭೇಟಿ ಬಹಳ ಕುತೂಹಲಕ್ಕೆ, ಚರ್ಚೆಗೆ ಕಾರಣವಾಗಿದೆ. ತುಮಕೂರು ಲೋಕಸಭಾ ಟಿಕೆಟ್ನ ಆಕಾಂಕ್ಷಿಯಾಗಿದ್ರು ಜೆಸಿ ಮಾಧುಸ್ವಾಮಿ. ಆದರೆ ಹೈಕಮಾಂಡ್ ಸೋಮಣ್ಣ ಅವರಿಗೆ ಮಣೆ ಹಾಕಿತು. ಅದಾದ ನಂತರ ಮಾಧುಸ್ವಾಮಿ ಅವರಿಗೆ ಇನ್ನಷ್ಟು ಇರಿಸುಮುರುಸುಂಟಾಗಿದೆ. ಕೆಲಕಾಲ ಚರ್ಚೆ ನಡೆಸಿದ್ದಾರೆ ಮಾಧುಸ್ವಾಮಿ ಮತ್ತು ಮುದ್ದಹನುಮೇಗೌಡ. ತುಮಕೂರಿನ ಮಾಧುಸ್ವಾಮಿ ನಿವಾಸಕ್ಕೆ ಬಂದು ಮುದ್ದಹನುಮೇಗೌಡರು ಅಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಒಂದಷ್ಟು ಹೊತ್ತು ಚರ್ಚೆ ಆಗಿದೆ. ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಬಂದಿದ್ದೀಗ ಅಲ್ಲಿನ ಸ್ಪರ್ಧಿ ಆಗಿದ್ದಾರೆ. ವಿ ಸೋಮಣ್ಣ ವಿರುದ್ಧ ಅಸಮಾಧಾನಗೊಂಡಿರುವಂಥ ಮಾಧುಸ್ವಾಮಿ ಸದ್ಯಕ್ಕೆ ಬಿಜೆಪಿಯ ಯಾವುದೇ ಪ್ರಚಾರದಿಂದಲೂ ಕೂಡ ಅಷ್ಟು ಆಕ್ಟಿವ್ ಆಗಿಲ್ಲ. ಮಾಧುಸ್ವಾಮಿ ಅವರು ಒಂದಷ್ಟು ಅಂತರ ಕಾಯ್ದುಕೊಂಡಿದ್ದಾರೆ. ಯಾಕಂದರೆ ಸಹಜವಾಗಿ ಅವರಿಗೆ ಒಂದಷ್ಟು ಬೇಸರ ಆಗಿದೆ. ತುಮಕೂರಿನ ಮಾಧುಸ್ವಾಮಿ ನಿವಾಸದಲ್ಲಿ ಮುದ್ದಹನುಮೇಗೌಡರು ಭೇಟಿಯಾಗಿ ಮಾತನಾಡಿದರು. ಇನ್ನು ಭೇಟಿಯ ನಂತರ ಮಾಧುಸ್ವಾಮಿ ಮಾತನಾಡಿದರು, ಬನ್ನಿ ನೋಡೋಣ. ಅಭ್ಯರ್ಥಿಯಾಗಿ ನಮ್ಮ ಮನೆಗೆ ಬಂದಿದ್ದಾರೆ. ನಾನು ಅವರು ಇಬ್ಬರು ಭಾಳ ಹಳೆಯ ಸ್ನೇಹಿತರು, ಇಬ್ಬರು ಒಟ್ಟಿಗೆ ಶಾಸಕರಾಗಿದ್ದರು. ಒಬ್ಬ ಅಭ್ಯರ್ಥಿ ಒಬ್ಬರು ಮನೆಗೆ ಬಂದಾಗ ಏನೋ ಸ್ನೇಹಿತರು ಅಂತ ಬಂದಾಗ ಅದಕ್ಕೆ ವಿಶೇಷವಾಗಿ ಬಣ್ಣ ಕಟ್ಟೋದು, ಚರ್ಚೆ ಮಾಡೋದು, ಮಾಧ್ಯಮಗಳೆಲ್ಲ ಸುದ್ದಿ ಮಾಡೋದು ಏನು ಅಷ್ಟೊಂದು ಮಹತ್ವದ ವಿಷಯ ಅಲ್ಲ ಅಂತೇಳಿ ಸೌಜನ್ಯದ ಭೇಟಿ ಮಾಡಿದ್ದಾರೆ. ನಾನು ಸೌಜನ್ಯವಾಗಿ ಮಾತಾಡಿ ಅವ್ರ ಜೊತೆ ಕಳಿಸಿದ್ದೀನಿ. ಸರ್, ಮುದ್ದಹನುಮೇಗೌಡರು ಕಾಂಗ್ರೆಸ್ ಪಾರ್ಟಿಗೆ ಈಗ ಏನಾದರೂ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು ಸರ್? ಕ್ಯಾಂಡಿಡೇಟ್ ಆಗಿ ಬಂದವರು ಇನ್ನೂ ಕಡಲೆಪುರಿ ತಿಂದು ಹೋಗಿ ಬರ್ತಾರೆ, ಸಪೋರ್ಟ್ ಕೇಳ್ತಾರೆ. ಅವ್ರು ಕೇಳಿದ್ದಾರೆ. ಬಟ್ ನಾವೆಂಗೆ ಬೇರೆ ಪಕ್ಷದಾಗಿರೋರು ಏನಾದ್ರು ಮಾತು ಕೊಡ್ಲಿಕ್ಕಾಗುತ್ತಾ? ಅದೆಲ್ಲ ಚರ್ಚೆ ಮಾಡಿಲ್ಲ ನಾವು. ಬೆಂಗಳೂರು ಏಪ್ರಿಲ್ 19ರಿಂದ ರಾವಣನ ಸಂಹಾರಕ್ಕಾಗಿ ಹೆಜ್ಜೆ ಇಡ್ತಾ ಇದ್ದೀವಿ ಅಂತ ಶಿವಮೊಗ್ಗದಲ್ಲಿ ಬಿಎಸ್ವೈ ಪುತ್ರರ ವಿರುದ್ಧ ಈಶ್ವರಪ್ಪ ಗರ್ಜಿಸಿದ್ದಾರೆ. ಬಿಜೆಪಿಯಲ್ಲಿ ಬಿಎಸ್ವೈ ಪುತ್ರರದ್ದೇ ದರ್ಬಾರ್ ಆಗಿದೆ. ಒಂದು ಕುಟುಂಬಕ್ಕೆ ಬರ್ಕೊಟ್ಟ ಹಾಗಾಗಿದೆ ಪಕ್ಷವನ್ನ. ಇನ್ನು ಯಡಿಯೂರಪ್ಪ ಎಲ್ಲರಿಗೂ ಮೋಸ ಮಾಡಿದ್ದಾರೆ, ಒಬ್ರಿಬ್ರಿಗಲ್ಲ ಎಲ್ರಿಗೂ. ಕಾಂತೇಶ್ಗೆ ಟಿಕೆಟ್ ಕೊಡ್ತೀನಿ ಅಂದ್ರು ಕೊಡ್ಲಿಲ್ಲ, ಅಲ್ಲೂ ಮೋಸ ಆಯ್ತು. ನಾವೇನ್ ಮೋಸ ಮಾಡಿದ್ವಿ? ಪಕ್ಷಕ್ಕೇನು ದ್ರೋಹ ಮಾಡಿದ್ವಿ? ಏಪ್ರಿಲ್ 12ರಂದು ನಾಮಿನೇಷನ್ ಹಾಕ್ತೀನಿ ನಾನು. ಶನೇಶ್ವರ ಗಣೇಶನ ಮೇಲಾಣೆಗೂ ಕೂಡ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಈಶ್ವರಪ್ಪ ಏನೆಲ್ಲ ಹೇಳಿದ್ರು, ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ಹೇಗಿತ್ತು, ಬನ್ನಿ ನೋಡೋಣ. ಏನಪ್ಪ ಬಿಜೆಪಿ ಕಾರ್ಯಕರ್ತರು ರಾಮನ ಸೈನ್ಯದ ರೂಪದಲ್ಲಿ ಹನುಮಂತನ ನೇತೃತ್ವದಲ್ಲಿ ಹೊರಟಿದ್ದಾರೆ. ಎಲ್ಲಿಗೆ? ರಾವಣನ ಸಂಹಾರಕ್ಕೆ. ದೊಡ್ಡ ಸಂಖ್ಯೆಯಲ್ಲಿ ಹೊರಟು ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪನ ಮಗನ್ನ ಸೋಲ್ಸೋದಕ್ಕೆ, ಈಶ್ವರಪ್ಪನ ಗೆಲ್ಲಿಸೋದಕ್ಕೆ ಇಡೀ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಜನ ತಯಾರಿದ್ದಾರೆ ಅನ್ನೋದಕ್ಕೆ ಸ್ಯಾಂಪಲ್ಲು 12ನೇ ತಾರೀಕಿನ ನಾಮಿನೇಷನ್ನು. ಆರಂಭದಲ್ಲಿ ನಾನು ಅನೇಕರು ಹೇಳ್ತಾ ಇದ್ರು, ಸರ್ ನಿಮ್ಗೆ ವಾಪಸ್ ತೆಗೆಸ್ಬಿಡ್ತಾರೆ ಸರ್, ಗ್ಯಾರಂಟಿ ನಿಲ್ಸಿರ ಸರ್, ಗ್ಯಾರಂಟಿ ನಿಲ್ತೀರ ಸರ್, ಇದನ್ನ ಅನೇಕರು ಹೇಳ್ತಾ ಇದ್ರು. ನಿಲ್ತೀನಪ್ಪ ಅಂತಂದರೆ ನಮ್ಮ ಶಿವಮೊಗ್ಗದಲ್ಲಿರೋಂಥ ನಾಯಕರುಗಳು ನಿಮ್ಮ ಮನೆಗಳಿಗೂ ಬಂದಿದ್ದಾರೆ. ಇಲ್ರಿ ಅವ್ರು ವಾಪಸ್ ತೆಗೆಸ್ಬಿಡ್ತಾರೆ ಹೇಳ್ತಾ ಇದ್ರ ಅಲ್ಲ? ಇವಾಗ ಹೇಳ್ತೀನಿ, ಪಕ್ಕದಲ್ಲಿ ಗಣಪತಿ ದೇವಸ್ಥಾನ, ಹಿಂಭಾಗದಲ್ಲಿ ಶನೀಶ್ವರ ದೇವಸ್ಥಾನ, ಆ ಎರಡು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ಚುನಾವಣೆ ನಿಲ್ತೇನೆ. ಒಬ್ಬೊಬ್ಬರಿಗೆ ಒಂದು ಕಾನೂನು ಇರಕ್ ಬರಲ್ಲ ಈ ದೇಶದಲ್ಲಿ. ಭಾರತೀಯ ಜನತಾ ಪಾರ್ಟಿ ಒಂದೇ ಕಾನೂನು ಬರ್ತಾರಬೇಕು ಅಂತ ಮೋದಿಯವ್ರ ಪ್ರಯತ್ನ. ಅದಕ್ಕೆ ನಾನು ಬೆಂಬಲ. ಒಂದು ಕುಟುಂಬಕ್ಕೆ ಒಂದು ಸೀಟು ಅಂತಂದಾಗ, ನನಗೆ ಸೀಟು MLA ಇಲ್ಲ ಅಂದಾಗ ನನ್ನ ಮಗನಿಗೆ ಹಾವೇರಿ ನಿಲ್ಬೇಕು ಅಂತ ಹೋದಾಗ ಯಡಿಯೂರಪ್ಪನವ್ರ ಮಗ, ನಾನು ನನ್ನ ಮಗ ಇಬ್ಬರು ಹೋದ್ರು. ಏನು ಹೇಳಿದ್ರು? ಈಶ್ವರಪ್ಪ ನೀವು ಕೇಳ್ತೀರಿ, ನ್ಯಾಯ ಇದೆ, ಕಾಂತೇಶಂಗೆ ಹಾವೇರಿ ಟಿಕೆಟು ಕೊಡಿಸ್ತೇನೆ, ಓಡಾಡಿ ಗೆಲ್ಲಿಸ್ತೇನೆ. ನಾನೀಗ ದೇವ್ರ ಮೇಲೆ ಪ್ರಮಾಣ ಮಾಡಿದ್ನಲ್ಲ, ಶನಿದೇವ್ರ ದೇವಸ್ಥಾನದ ಗಣಪತಿ ದೇವಸ್ಥಾನ ಅಂತ ಯಡಿಯೂರಪ್ಪನವ್ರು ಹೇಳಿ, ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿ. ಯಾಕೆ ಯಡಿಯೂರಪ್ಪನವ್ರೆ ಮೋಸ ಮಾಡಿದ್ರಿ ನಮ್ಮನ್ನ? ಎಲ್ರಿಗೂ ಯಾಕೆ ಮೋಸ ಮಾಡಿದ್ರಿ? ಏನ್ ನ್ಯಾಯ ಸಿಗುತ್ತೆ ನಿಮ್ಗೆ ಇದರಿಂದ? ಮೋಸಗಾರರಿಗೆ ಯಾವತ್ತೂ ಕೂಡ
ನ್ಯಾಯ ಸಿಗಲ್ಲ ಅನ್ನೋದನ್ನ ಈ ಚುನಾವಣೆ ನೀವೆಲ್ಲ ತೋರಿಸ್ಬೇಕಾಗಿದೆ, ನೀವೆಲ್ಲ ತೋರಿಸ್ಬೇಕು.